ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪ ಅಂದರೆ, ಡಿಸೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ಯಾಟ್ ಏನು ಚೇಂಜ್ ಆಗಿತ್ತಲ್ವ, 1-2ನೇ ತಾರೀಕು ಡಿಸೆಂಬರ್ ಮಂತಿನ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರಲ್ಲ, ಅವರು ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾ ಇಲ್ಲವೋ ಅನ್ನೋದನ್ನು ತಿಳಿಸ್ತೀನಿ. ಮತ್ತು ಅದರ ಜೊತೆಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಟ್ರೈನಿಂಗ್ ಅಂದರೆ ಕೌಶಲ್ಯಕಾರ ಕರ್ನಾಟಕ ರಿಜಿಸ್ಟರ್ ಮಾಡಿರ್ತೀರ ಮತ್ತು ಟ್ರೈನಿಂಗ್ ನಿಮಗೆ ತರಬೇತಿ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ, ಇಂಟ್ರೆಸ್ಟ್ ಇದೆ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಮುಂದೆ ದುಡ್ಡು ಬರುತ್ತೋ ಇಲ್ವೋ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ಅದರ ಜೊತೆಗೆ ಕೆಲವೊಬ್ಬರು ಅಕ್ಟೋಬರ್ ಮಂತಿನ ಅಮೌಂಟಿನ ಬಂದಿಲ್ಲ ಅಂತ ಕೇಳಿದರೆ, ನವಂಬರ್ ಮಂತಿನ ಅಪ್ಡೇಟ್ ಕೇಳ್ತಾ ಇದ್ದರೆ, ಈ 3 ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಕ್ಟೋಬರ್ ಮಂತಿನ ಅಮೌಂಟು ಆಲ್ಮೋಸ್ಟ್ ಎಲ್ಲರಿಗೂ ಬಂದಿದೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಬಂದಿಲ್ಲ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಯಾವುದಾದ್ರೂ ಸಮಸ್ಯೆ ಆಗಿರುತ್ತೆ. ಆ ರೀತಿ ಸಮಸ್ಯೆ ಆದರೆ ಯಾವ ಜಿಲ್ಲೆ ಅಂತೇಳಿ ಕಮೆಂಟ್ ಮಾಡಿ, ಮತ್ತು ಏನು ಸಮಸ್ಯೆ ಅಂತೇಳಿ ಕಮೆಂಟ್ ಮಾಡಿದ್ರೆ ಅದಕ್ಕೆ ಸೂಕ್ತ ಕಾರಣ ಏನು ಮತ್ತು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನನಗೆ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ನವಂಬರ್ ಮಂತಿನ 3,000 ಡಿಗ್ರಿ ಮುಗಿದವರಿಗೆ 3,000 ಮತ್ತು ಡಿಪ್ಲೊಮಾ ಮುಗಿದವರಿಗೆ 15,000 ಅಂದರೆ ನವಂಬರ್ ಮಂತಿನ ಯುವನಿಧಿ ಹಣದ ಬಗ್ಗೆ ಅಪ್ಡೇಟ್ ಇರೋದಾದ್ರೆ 15ನೇ ತಾರೀಕುವರೆಗೂ ಯಾವುದೇ ಅಪ್ಡೇಟ್ ಸಿಗ್ತಾ ಇಲ್ಲ ಸ್ನೇಹಿತರೆ. 15ನೇ ತಾರೀಕು ಮೇಲ್ಪಟ್ಟು ಹಣ ಬರೋ ಸಾಧ್ಯತೆ ಇದೆ. 15ನೇ ತಾರೀಕು ಮೇಲ್ಪಟ್ಟು ಯುವನಿಧಿ ಬಗ್ಗೆ ನವಂಬರ್ ಮಂತಿನ ಯಾವುದೇ ಅಪ್ಡೇಟ್ ಬಂದರೂ ಕೂಡ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಅದರ ಜೊತೆಗೆ ಸೆಲ್ಫ್ ಡಿಕ್ಲರೇಷನಲ್ಲಿ ಡಿಸೆಂಬರ್ ಮಂತ್ ಸೆಲ್ಫ್ ಡಿಕ್ಲರೇಷನಲ್ಲಿ ಚೇಂಜ್ ಆಗಿದೆ ಅಂತ ಹೇಳಿದ್ದೆ. ಫಾರ್ಮೆಟ್ ಏನು ಚೇಂಜ್ ಆಗಿತ್ತಲ್ಲ, ಫಾರ್ಮೆಟಲ್ಲಿ ಏನೇನು ಚೇಂಜ್ ಆಗಿದೆ ಅನ್ನೋದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಮತ್ತು ಅದರ ಜೊತೆಗೆ ಸೆಲ್ಫ್ ಡಿಕ್ಲರೇಷನಲ್ಲಿ ಇನ್ನೊಂದು ಆಪ್ಷನ್ ಇದೆ. ನಿಮಗೆ ಕೌಶಲ್ಯಕಾರ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತೀರ ಮತ್ತು ಕಡ್ಡಾಯ ಕೂಡ ಹೌದು. ಮತ್ತು ಅದರ ಜೊತೆಗೆ ಸೆಲ್ಫ್ ಡಿಕ್ಲರೇಷನ್ ಏನು ಮಾಡಿಸಿದಿರಲ್ಲ, ಅದು 1ನೇ ತಾರೀಕು 2ನೇ ತಾರೀಕು ಕಂಪ್ಲೀಟ್ ಆಗಿದೆ. ಮತ್ತೆ ಹೌದು ಸ್ನೇಹಿತರೆ, ಯಾಕಂದರೆ ಫಾರ್ಮೆಟ್ ಮೊದಲು ಚೇಂಜ್ ಇತ್ತಲ್ಲ, ಸೆಲ್ಫ್ ಡಿಕ್ಲರೇಷನ್ ಮತ್ತೆ ಮಾಡಿಸ್ಲೇಬೇಕು. ಸೆಲ್ಫ್ ಡಿಕ್ಲರೇಷನ್ ಈಗ ಆಗ್ತಾ ಇಲ್ಲ, ಯಾಕಂದರೆ ಕೆಲವೊಂದಿಷ್ಟು ಸರ್ವರ್ ಎರರ್ ಬರ್ತಾ ಇದೆ. ಆದ ಕಾರಣ ಇನ್ನೊಂದು 2 ದಿನ ಬಿಟ್ಟು ನೀವು ಮೊದಲು ಮಾಡಿಸಿದವರು ಕೂಡ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ, ಅದಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಮತ್ತು ಅದರ ಜೊತೆಗೆ ನವಂಬರ್ ಮಂತಿನ ಯುವನಿಧಿ ಹಣದ ಅಪ್ಡೇಟ್ ಏನಿದೆಯಲ್ಲ, 15ನೇ ತಾರೀಕು ಮೇಲ್ಪಟ್ಟು ನವಂಬರ್ ತಿಂಗಳ ಯುವನಿಧಿ ಹಣ ಬರುತ್ತೆ ಸ್ನೇಹಿತರೆ. ಮತ್ತು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಕೌಶಲ್ಯಕಾರ ಕರ್ನಾಟಕ ರಿಜಿಸ್ಟ್ರೇಷನ್ನಲ್ಲಿ ನೀವು ಕೆಲವೊಂದು ಆಪ್ಷನ್ಗಳು ಆ್ಯಡ್ ಆಗಿದೆ. ಮತ್ತು ನಿಮ್ಮ ಡಿಗ್ರಿ ಪರ್ಸೆಂಟೇಜ್ ಕೇಳುತ್ತೆ. ಅಂದರೆ ಅಗ್ರಿಗೇಡ್ ಆಗಿರ್ತಕ್ಕಂಥ 3 ಜಾಸ್ತಿ ಮಾರ್ಕ್ಸ್ ತೆಗೆದಿರ್ತಕ್ಕಂಥ ಸಬ್ಜೆಕ್ಟ್ಗಳನ್ನು ಬರೆದು ಎಷ್ಟು ಪರ್ಸೆಂಟೇಜ್ ಅನ್ನೋದನ್ನು ಕೂಡ ತಿಳಿಸ್ಬೇಕಾಗತ್ತೆ. ಮತ್ತು ಅದರ ಜೊತೆಗೆ ನಿಮಗೆ ತರಬೇತಿ ಅವಶ್ಯಕತೆ ಇದೆಯೋ ಇಲ್ಲವೋ ಅಂತ ಕೂಡ ಕೇಳ್ತಾರೆ. ನಿಮಗೆ ತರಬೇತಿ ಅವಶ್ಯಕತೆ ಇದೆಯಾ ಅಥವಾ ಇಂಟ್ರೆಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಮುಂದಿನ ಕಂತುಗಳು, ಈಗ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಬರುವಂಥ ಕಂತುಗಳು ಬರ್ತಾವೋ ಇಲ್ವೋ ಅಂತ ಕೂಡ ಕೇಳಿದರೆ, ಇಲ್ಲೊಂದು ಸ್ನೇಹಿತರೆ, ಟ್ರೈನಿಂಗ್ ನಿಮ್ಮನ್ನು ನಿರುದ್ಯೋಗಿಗಳನ್ನು ಉದ್ಯೋಗಿಗಳನ್ನಾಗಿ ಮಾಡೋದಕ್ಕೆ ಅವರದ್ದು ಒಂದು ಪ್ರಯತ್ನ. ನಿಮಗೆ ಟ್ರೈನಿಂಗ್ ನೀವು ತೊಗೊಳಕ್ಕೆ ಹೋದರೆ ನಿಜವಾಗ್ಲೂ ಯುವನಿಧಿ ಹಣ ಬರೋದಿಲ್ಲ. ಟ್ರೈನಿಂಗ್ ಫೀಸ್ ಅಂತೇಳಿ 5,000 ಕೊಡ್ತೀವಿ ಅಂತೇಳಿ ಕೂಡ ಹೇಳಿದ್ದಾರೆ. ನೀವೇನು 3 ತಿಂಗಳು ಎಲ್ಲಿರ್ತೀರಲ್ಲ, ಅಲ್ಲಿ ಪ್ರತಿ ತಿಂಗಳು 5,000 ಕೊಡ್ತಾರೆ. 3 ತಿಂಗಳು ಟ್ರೈನಿಂಗ್ ಆದ ನಂತರ ಯುವನಿಧಿ ಹಣ ನಿಮಗೆ ಬರೋದಿಲ್ಲ. ಮತ್ತು ಇದರ ಜೊತೆಗೆ ಈಗೇನಿದೆಯಲ್ಲ, ಟ್ರೈನಿಂಗ್ ತೊಗೊಂಡಿರ್ತೀರ, ಕೆಲಸ ಸಿಗುತ್ತೆ, ಅದಾದಮೇಲೆ ಯುವನಿಧಿ ಹಣ ಬರೋದಿಲ್ಲ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನೀವು ಅಕ್ಟೋಬರ್ ಮತ್ತು ನವಂಬರ್ ತಿಂಗಳ ಅಮೌಂಟಿಂದ ಏನಾದರೂ ತೊಂದರೆ ಇದ್ದರೆ, ಯಾವ ಡಿಸ್ಟಿಕ್ಕು ಏನು ತೊಂದರೆ ಅನ್ನೋದನ್ನು ಕಮೆಂಟ್ ಮಾಡಿ, ಅದಕ್ಕೆ ನಾನು ಸೂಕ್ತವಾದ ಕಾರಣವನ್ನು ಹುಡುಕಿ ಚಾನಲಲ್ಲಿ ವಿಡಿಯೋ ಮಾಡ್ತೀನಿ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಅದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.